ಲೋಕಸಭೆ ಚುನಾವಣೆ ಮುಗಿತಿದ್ದಂತೆ ರಾಜ್ಯ ಸರ್ಕಾರ ಇದೀಗ ತೈಲಗಳ ಬೆಲೆಯನ್ನ ಏರಿಕೆ ಮಾಡಿರುವಂತದ್ದು. ನಾವೀಗ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಶ್ರೀಕೃಷ್ಣರಾಜ ಒಡೆಯರ್ ವೃತ್ತದಲ್ಲಿರುವಂತದ್ದು. ಈ ವೃತ್ತದಲ್ಲಿರ್ತಕ್ಕಂಥ ಪೆಟ್ರೋಲ್ ಬಂಕ್ನಲ್ಲೂ ಕೂಡ ರಾಜ್ಯ ಸರ್ಕಾರ ಏರಿಕೆ ಮಾಡಿರತಕ್ಕಂತಹ ದರಗಳನ್ನ ಮಾಹಿತಿಯನ್ನು ಕೂಡ ಇಲ್ಲಿನ ಸಿಬ್ಬಂದಿ ಹೇಳ್ತಿರುವಂಥದ್ದು. ಬೆಳಿಗ್ಗೆ ಡೀಸೆಲ್ ದರ ಕೂಡ ಏನು ₹3 ಕಡಿಮೆ ಇತ್ತು. ಈಗ ದಿಢೀರಾಗಿ ಡೀಸೆಲ್ ದರವನ್ನು ಕೂಡ ₹3 ಏರಿಕೆ ಮಾಡಲಾಗಿದೆ. ಅದ್ರ ಜೊತೆಗೆ ಪೆಟ್ರೋಲ್ ದರವನ್ನು ಕೂಡ ₹3 ಅಷ್ಟು ಏರಿಕೆ ಮಾಡಿರುವಂಥದ್ದು. ಸರ್ಕಾರದ ಈ ನಡೆ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಯೋಜನೆಗಾಗಿ ಸಾರ್ವಜನಿಕರಿಂದ ಸುಲಿಗೆ ಮಾಡ್ತಿದೆ ಅಂತೇಳಿ ಇಲ್ಲಿನ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ನಾವೀಗ ಬೆಳಗಾವಿ ಇರ್ತಕ್ಕಂಥ ಸ್ಥಳೀಯರು ಇದ್ದಾರೆ, ಅವರನ್ನು ಮಾತಾಡ್ತಿದ್ದೀನಿ. ಈಗ ಏಕಾಏಕಿ ₹3 ರೇಟನ್ನು ಹೆಚ್ಚು ಮಾಡಿದ್ದಾರೆ. ಇದು ಮತ್ತೆ ಗಂಡು ಮಕ್ಕಳ ಮೇಲೆ ಹೊರೆ ಅಲ್ವಾ ಅಂತ? ಹೌದು, ಇದು ನೋಡಿದರೆ ಮುಂಜಾನೆ ₹100 ಕಡಿಮೆ ಇತ್ತು ಪೆಟ್ರೋಲ್ ರೇಟು, ಬಟ್ ಈಗ ನೋಡಿದರೆ ₹3 ಜಾಸ್ತಿ ಆಗಿದೆ. ಸೊ ಸರ್ಕಾರಕ್ಕೆ ಸ್ವಲ್ಪ ನೋಡ್ಕೋಬೇಕು, ಇದು ಮುಂದೆ ಇನ್ಕ್ರೀಸ್ ಆಗ್ಬೋದು ಅಂತ ನಾವು ನೋಡ್ಕೋತೀವಿ. ಸೊ ನೋಡಬೇಕು ಇದು ಹೆಂಗಾಗತ್ತೆ ಅಂತ ಸರ್ಕಾರ ಸ್ವಲ್ಪ ನೋಡ್ಕೋಬೇಕು. ಇದು ಮತ್ತೆ ಸೆಂಚುರಿ ದಾಟಿದೆ ಪೆಟ್ರೋಲ್ ದರ. ಹೌದು, ಕಡಿಮೆ ಮತ್ತೆ ಸೆಂಚುರಿ ದಾಟಿದೆ. ಮೊದಲು ಕಡಿಮೆ ಇತ್ತು, ಮತ್ತೆ ಈಗ ಜಾಸ್ತಿ ಮಾಡ್ತಿದ್ದಾರೆ. ಮುಂದೆ ನೋಡಬೇಕು ಎಷ್ಟು ಜಾಸ್ತಿ ಹೋಗುತ್ತೆ ಅಂತ. ಸೊ ಸರ್ಕಾರ ಸ್ವಲ್ಪ ನೋಡ್ಕೋಬೇಕು ಇದು ಪೆಟ್ರೋಲ್ ಬಗ್ಗೆ. ಏಕಾಏಕಿ ಹಿಂಗೆ ಇಂಟಿಮೇಷನ್ ಕೊಡಂಗೆ ಏರಿಕೆ ಮಾಡೋದು ಎಷ್ಟು ಸರಿ? ಅದೇ ಹೌದು, ಇದು ಎಲ್ಲ ತುಂಬ ತಪ್ಪಾಗಿದೆ. ಯಾಕೆಂದರೆ ಮುಂಜಾನೆ ಬೆಲೆ ₹99 ಇತ್ತು, ಈಗ ₹103 ಆಗಿದೆ ಪೆಟ್ರೋಲು. ಇವರು ಇವತ್ತು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಮತ್ತು ಇವತ್ತೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇವರು ಒಂದು ದಿನ ವೇಟು ಮಾಡಿಲ್ಲ. ಅವರು ಪೆಟ್ರೋಲ್ ಬಂಕ್ ಅವರು ಸ್ಟಾಕ್ ಮಾಡಿರ್ತಾರೆ ಮತ್ತು ಅದು ಅದೇ ರೇಟಲ್ಲಿ ಅವರು ಕೊಟ್ಟಿರ್ತಾರೆ, ಮತ್ತು ಅದೇ ರೇಟನ್ನು ನಮ್ಗೆ ಕೊಡ್ತಿದ್ದಾರೆ. ಗೌರ್ಮೆಂಟೇನು ಬರೀ ಹೆಣ್ಮಕ್ಳ ಬಗ್ಗೆ ಪರವಾಗಿ ಮಾತಾಡ್ತಿದ್ದಾರೆ. ನಾವು ಗಂಡು ಮಕ್ಕಳು ಏನು ಮಾಡಬೇಕು? ನಮ್ಮ ವೀಕೆಂಡ್ ಇದೆ, ನಾವು ಕಾರ್ ತೊಗೊಂಡು ಬಂದಿದ್ದೀವಿ. ನೋಡಿದ್ರೆ ₹3 ಅಂದರೆ ಎಷ್ಟು? ಒಂದು 10 ಲೀಟ್ರ್ ಪೆಟ್ರೋಲ್ ಹಾತ್ರೂ ₹30 ಹೋಗುತ್ತೆ. ₹30 ಒಂದು ಚಾ ಬರುತ್ತೆ ನಮಗೆ. ಏನು ಮಾಡಬೇಕು? ಇಂದ ಗಂಡು ಮಕ್ಕಳಿಗೆ ಏನೂ ಮಾಡ್ತಾ ಇಲ್ಲ ಗೌರ್ಮೆಂಟು. ಹೆಣ್ಣು ಮಕ್ಕಳಿಗೆ 2,000 ಕೊಡ್ತಾ ಇದ್ದಾರೆ, ಬಸ್ ಫ್ರೀ ಕೊಡ್ತಾ ಇದ್ದಾರೆ. ನಾವು ಹೋಗ್ಬೇಕಂದ್ರೆ ಸೀಟು ಸಿಗ್ತಾ ಇಲ್ಲ, ರೊಕ್ಕ ಕೊಟ್ಟು ಸೀಟು ಸಿಗ್ತಾ ಇಲ್ಲ. ಏನು ಮಾಡಬೇಕು ಗಂಡು ಮಕ್ಕಳು? ಗೌರ್ಮೆಂಟ್ ನಮಗೆ ನಾವು ಕೇಳ್ತಾ ಇದ್ದೀವಿ, ನಮ್ಗೆ ಸ್ವಲ್ಪ ಏನೇನೇ ಮಾಡಿರಿ. ಪೆಟ್ರೋಲ್ ಕಡಿಮೆ ಮಾಡುವಾಗ 1 ಪೈಸೆ 2 ಪೈಸೆ ಮಾಡ್ತಾರೆ, ಏರಿಕೆ ಮಾಡುವಾಗ ಒಮ್ಗಿಲೆ ಮಾಡಿಬಿಡ್ತಾರೆ ₹3 ₹4. ಆಮೇಲೆ ನಮಗೆ ಅದೇ ದಿನ ಶುರು ಮಾಡಿಬಿಡ್ತಾರೆ. ಕಡಿಮೆ ಮಾಡಬೇಕು. ಅದಕ್ಕೆ ಸರ್ಕಾರದಿಂದ ನಮಗೆ ಹೃತ್ಪೂರ್ವವಾಗಿ ನಮಗೆ ಹೇಳಿಕೆ ಹೇಳ್ತಿದ್ದೆ, ಕಡಿಮೆ ಮಾಡಬೇಕು. ಇಂಟಿಮೇಷನ್ ಕೊಡಬೇಕು. ಮೊದಲು 1 ದಿನ 2 ದಿನ ವೇಟ್ ಮಾಡಬೇಕು, ಆಮೇಲೆ ಏರಿಕೆ ಮಾಡಬೇಕು. ಅದೇ ದಿನ ನೀವು ಹೇಳಿ ಅದೇ ದಿನ ಇಂಕ್ರಿಮೆಂಟ್ ಮಾಡೋದು ಅದು ಚೆನ್ನಾಗಿಲ್ಲ. ನಮಗೆ ತುಂಬ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈಗ ಪೆಟ್ರೋಲ್ ದರ ಡೀಸೆಲ್ ದರ ಇಳಿಕೆ ಮಾಡಿದಾಗ ದಿಢೀರಾಗಿ ಇಮಿಡಿಯೇಟ್ ಆಗಿ ಅದನ್ನ ಎಫೆಕ್ಟ್ ಆಗಲ್ಲ. ಈಗ ಏರಿಕೆ ಮಾಡಿದಾಗ ಸ್ಟಾಕ್ ಇದ್ರು ಕೂಡ ದಿಢೀರಾಗಿ ಏರಿಕೆ ಮಾಡ್ತಾರೆ. ಸಹಜವಾಗಿ ಸಾರ್ವಜನಿಕರು ಕೂಡ ಹೊರೆಯಾಗಿದೆ. ನಿಮ್ಗೆ ನನಗೆ ಈಗ ಪೆಟ್ರೋಲ್ ಬಂದ ಮೇಲೆ ಶಾಕ್ ಆಯ್ತು ನೀವು ಹೇಳಿದ್ಮೇಲೆ ಪೆಟ್ರೋಲ್ ರೇಟ್ ಏರಿಸಿದ್ದಾರೆ ಅಂತೇಳಿ. ಯಾಕಂದ್ರೆ ನಿನ್ನ ₹99 ಇತ್ತು, ₹102.568 ಆಗಿದೆ ಇವತ್ತು. ಪ್ರತಿದಿನ ಯೂಸ್ ಮಾಡೋ ಜನರಿಗೆಲ್ಲ ಇದರಿಂದ ಭಾಳ ತೊಂದರೆ ಅನುಭವಿಸ್ತಾರೆ. ಯಾಕಂದ್ರೆ ರೆಗ್ಯುಲರ್ ಆಗಿ ನಾವೇನು ಡೀಸೆಲ್ ಪೆಟ್ರೋಲ್ ಹಾಕಿಸ್ತಿರ್ತೀವಿ. ಸೊ ಈಗ ಅವ್ರು ಹೇಳಿದಿರ್ತೀವಿ ಅವಾಗಲೇ ಕಡಿಮೆ ಮಾಡೋದು 10-20 ಪೈಸೆ ಕಡಿಮೆ ಮಾಡಿರ್ತಾರೆ. ಏರಿಸುವಾಗ ₹3 ₹5 ಏರಿಸ್ತಾರೆ. ಆದರೆ ಕಳೆದ 1 ವರ್ಷದಿಂದ ನೋಡಿದಾಗ ₹88, ಇದು ₹86 ಡೀಸೆಲು, ₹99 ಪೆಟ್ರೋಲ್ ಇತ್ತು. ನೀವು ಹೇಳಿದ ರೀತಿ ಈಗ ದಿಢೀರಾಗಿ ₹3 ಏರಿಸಿದ್ದಾರೆ. ಅದು ಫಸ್ಟ್ ಇಂಟಿಮೇಷನ್ ಮಾಡಿ ನೆಕ್ಸ್ಟ್ ಡೇ ಮಾಡಿದ್ರು ಒಂದು ಇಂಪ್ಲಿಮೆಂಟೇಷನ್ ಆಗ್ತಾಯಿತ್ತು. ಈಗ ಬಿಟ್ಟಿ ಭಾಗ್ಯ ಅವೆಲ್ಲ ಫ್ರೀ ಕೊಟ್ಟು ಈಗ ಇಲ್ಲಿ ₹3 ಏರಿಸಿದ್ರಂದರೆ ರೆಗ್ಯುಲರ್ ದುಡಿಯೋರ್ಗೂ ಭಾಳ ತೊಂದರೆ ಆಗುತ್ತೆ. ಭಾಳಷ್ಟು ಜನ ಎವ್ರಿ ಡೇ ಟ್ರಾವೆಲ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಭಾಳಷ್ಟು ಜನಕ್ಕೆ ₹3 ಏನು ಬಿಡೋಣ ಅಸಡ್ಡೆ ಇದೆ. ಅದೇ ₹3 ದೊಡ್ಡ ಟ್ರಕ್ಕಿಗೆ ಒಂದು 500 ಲೀಟರ್ ಡೀಸೆಲ್ ಹಾಕಿಸಿದಾಗ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅದು. ಸೊ ಅದು ಆಟೋಮೆಟಿಕಾಗಿ ಬೇರೆ ವಸ್ತುಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಸರ್ಕಾರನೂ ಜನರ ಬಗ್ಗೆ ಗಮನ ಹರಿಸಿ ಯಾವುದೇ ಒಂದು ಕ್ರಮ ತೊಗೊಳ್ಳುವಾಗ ಒಂದು ಕೇರ್ಫುಲ್ಲಾಗಿ ತೊಗೊಳ್ಳಿ ಅನ್ನೋದಷ್ಟೇ ನಮ್ಮ ಇಂಟೆನ್ಷನು. ಈಗ ಇಲೆಕ್ಷನ್ ಮುಗಿದಿದೆ ಅನ್ನೋ ಕಾರಣಕ್ಕೆ ಇನ್ನು ಮುಂದೆ ಮೇ ಬಿ ಆಫ್ಟರ್ 2-3 ಮಂತ್ಸ್ ಇನ್ನೂ ಜಾಸ್ತಿ ಮಾಡ್ಬೋದು ಇವರು. ಯಾಕೆ ಹೇಳೋರಲ್ಲ ಕೇಳೋರಲ್ಲ ಆ ರೀತಿ ಆಗಿದೆ. ಸೊ ಜನರ ಗಮನದಲ್ಲಿ ಇಟ್ಕೊಂಡು ಏನೋ ಮಾಡಿದ್ರು ಒಂದು ಇಂಪ್ಲಿಮೆಂಟೇಷನ್ ಆಗುತ್ತೆ ಅನ್ನೋದಷ್ಟೇ ನಮ್ಮ ಆಸೆ. ಗಂಡು ಮಕ್ಳು ಏನೇನು ಬಳಸ್ತಾರಲ್ಲ ಅವೆಲ್ಲ ರೇಟ್ ಜಾಸ್ತಿ ಆಗ್ತದೆ. ಹೆಣ್ಮಕ್ಳಿಗೆ ಅನುಕೂಲ ಮಾಡೋ ಸಲುವಾಗಿ ಹೆಂಗೆ ಅಂತ ಅದೇ ಈಗ ಒಂದು ಫ್ರೀ ಕೊಟ್ಟು ನೀವು ಎಕ್ಸಾಂಪಲ್ ಒಂದು ಕೈಲಿ ₹2,000 ಕೊಟ್ಟು ಈಗ ಪ್ರತಿ ತಿಂಗಳು ನಾವೆಲ್ಲ ಗಾಡಿಗೆ 2-3 ಸಾವಿರ ಡೀಸೆಲ್ ಹಾಕ್ಸ್ತೀವಿ 2-3 ದಿನಕ್ಕೊಮ್ಮ ಆಲ್ಟರ್ನೇಟಿವ್ ಡೇಯಲ್ಲಿ. ಅದು ಕಂಪೇರ್ ಮಾಡಿದ್ರೆ ₹2,000 ಕೊಟ್ಟು ಇಲ್ಲಿ ₹20,000 ಕಿತ್ಕೊಂಡಂಗೆ ಆಗುತ್ತೆ. ಸೊ ಡೆವಲಪ್ಮೆಂಟ್ ಮಾಡಲಿ ಬೇಡ ಅನ್ನಲ್ಲ, ಅದನ್ನು ಒಂದು ರೈಟ್ ವೇದಲ್ಲಿ ಮಾಡಿದಾಗ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋದು ಅಷ್ಟೇ. ಈಗ ಒಬ್ಬರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ ಬೇರೆ ಕೋಟಿ ಗಂಟಲೆ ಜನಕ್ಕೆ ಹೊರೆ ಮಾಡೋದು ಎಷ್ಟು ಸರಿ ಅನ್ಸುತ್ತೆ ನಮ್ಗೆ ಇದರಲ್ಲಿ. ಈಗ ಪೆಟ್ರೋಲ್ ರೇಟ್ ಸಾಹೇಬ್ರ ಮತ್ತೆ ಸೆಂಚುರಿ ಬಡಿಸಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸರ್ಕಾರ ಇವತ್ತು ಮತ್ತೆ ₹3 ಪೆಟ್ರೋಲ್ ರೇಟ್ ಹೆಚ್ಚು ಮಾಡಿದೆ, ₹3 ಡೀಸೆಲ್ ರೇಟ್ ಹೆಚ್ಚು ಮಾಡಿದೆ. ಖಂಡಿತವಾಗಿಯೂ ಇದು ಮಧ್ಯಮ ವರ್ಗ ಮತ್ತು ಕೆಳವರ್ಗದವರಿಗೆ ಭಾಳ ಹೊಡೆತ ಕೊಡ್ತಾಯಿದೆ. ಯಾಕಂದರೆ ಇದು ಪೆಟ್ರೋಲ್ ರೇಟ್ ಏನು ಏರಿದೆ, ಡೀಸೆಲ್ ರೇಟ್ ಏನಿದೆ, ಇದರಿಂದ ಸಾಮಾನ್ಯ ವರ್ಗ ಮತ್ತು ಇದು ಸಾಗಾಣಿಕೆ ವೆಚ್ಚ ಹೆಚ್ಚಾಗೋದ್ರಿಂದ ಬೆಲೆ ಏರಿಕೆಗೆ ಖಂಡಿತವಾಗಿ ಇದಾಗ್ತದೆ. ಇದು ಬಹುತೇಕ ಸರ್ಕಾರದ ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಈ ಹಣ ವಿನಿಯೋಗ ಆಗ್ತದೆ ಅಂತ ಅನಿಸ್ತದೆ. ಇದು ಖಂಡನೀಯ ನನ್ನ ಪ್ರಕಾರ. ಅಂದರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದ್ದು ಸಾಕಷ್ಟು ಸರಕು ಸಾಗಣೆ ವಾಹನಗಳು ಓಡಾಡ್ತವೆ, ಆಟೋಮೆಟಿಕ್ಲಿ ಉಳಿಕಿದ ರೇಟು ಜಾಸ್ತಿ ಆಗುತ್ತೆ. ಇದರಿಂದ ಖಂಡಿತವಾಗಿ ಉಳಿಕಿದ ರೇಟ್ ಸಾಗಾಣಿಕೆ ವೆಚ್ಚ ಹೆಚ್ಚಾಗೋದ್ರಿಂದ ಬೇರೆ ರೇಟ್ ಖಂಡಿತವಾಗಿ ಹೆಚ್ಚಾಗ್ತದೆ. ಸಿದ್ದರಾಮಯ್ಯವ್ರಿಗೆ ಏನು ಹೇಳ್ತೀರಿ? ಏನು ಇದು ಹಾಗೆ ಮಾಡೋದು ನನ್ನ ಕೇಳಿದರೆ ಇದು ಸಾಮಾನ್ಯರಿಗೆ
ಖಂಡಿತವಾಗಿ ಇದು ತ್ರಾಸದಾಯಕ ಇದೆ. ಇದನ್ನು ಆದಷ್ಟು ಬೇಗ ಹಿಂತಕ್ಕೊಡಿದ್ರೆ ಒಳ್ಳೆಯದು ನನ್ನ ಪ್ರಕಾರ. ಇವಿಷ್ಟು ಬೆಳಗಾವಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ರಾಜ್ಯ ಸರ್ಕಾರ ಏಕಾಏಕಿಯಾಗಿ ಈಗ ದರ ಏರಿಕೆ ಮಾಡಿರುವುದು ಸಹಜವಾಗಿ ಇತರ ಬೆಳೆಗಳ ಏರಿಕೆ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಸರ್ಕಾರ ತಕ್ಷಣವೇ ತನ್ನ ನಿರ್ಧಾರವನ್ನು ಹಿಂಪಡಿಬೇಕು ಅಂತೇಳಿ ಬೆಳಗಾವಿ ನಿವಾಸಿಗಳು ಆಗ್ರಹವನ್ನು ಮಾಡ್ತಿರುವಂಥದ್ದು. ಕ್ಯಾಮರಾಮನ್ ಅಡೇಶ್ ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.